ಹಾಯ್ ಗಾಯ್ಸ್, ಇದೇ ನನ್ನ ಮೊದಲನೇ ಬ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದೆ. ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು, ಒಂಚೂರು ಕೆಲಸ ಇದೆ ಬನ್ನಿ ಹೋಗೋಣ ಅಂತಂದ್ಬಿಟ್ಟು ಎದ್ದು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಇವತ್ತಿನ ನಮ್ಮ ದಿನಚರಿ ಎಲ್ಲ ಏನೇನು ಎತ್ತ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಗಾಡಿ ತಗೊಂಡೆ, ಬ್ಲೂಟೂತ್ ಎಲ್ಲ ತಗೊಂಡಿದ್ದೀನಿ. ಹೋಗೋಣ ಬನ್ನಿ. ಬೆಳಿಗ್ಗೆನೇ ಕೆಲಸ ಗಾಯ್ಸ್. ಬೆಳಿಗ್ಗೆ ಆರಾಮ ಫೋನ್ ಮಾಡ್ತಾನೆ ಇರ್ತಾರೆ. ಎಲ್ಲ ಚೀಟ ಹಾಕೊಂಡು ನಾವು ಬೆಳಿಗ್ಗೆ ಎದ್ದು ಓದ್ತಾ ಇದ್ದೀವಿ. ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬನ್ನಿ, ಎಲ್ಲ ಹೋಯ್ತಾ ಇದ್ದೀವಿ. ಬೆಳಿಗ್ಗೆನೆ ಕರ್ಕೊಂಡು ಬಂದವ್ರು ನೋಡಿ, ಇಲ್ಲಿಗೆ ಬಂದಿದ್ದೀನಿ. ಏನು ಕೆಲಸ ಫೋನ್ ಮಾಡಿದ್ದಲ್ಲ? ಯಾರೋ ಮನೆ ಶಿಫ್ಟಿಂಗ್ ಇತ್ತು. ಇವ್ರು ನಮ್ಮ ಡಗ ಬಗವ್ರು ನೋಡಿ. ಗಾಡಿ ಒಳಕ್ಕೆ ಪ್ಯಾಸೆಂಜರ್ ಹೊಡಿಯೋಣಂತ ತಗೊಂಬಂದ್ರೆ ಇವರು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಹಾಕಿ ತುರುಕ್ತಾವ್ರಲ್ಲ. ಏನ್ ಮಾಡೋಣ, ಬಿಟ್ಟವ್ರೆ. ಕೇಳ್ರಿ, ಎಲ್ಲ ಫುಲ್ ಶಿಫ್ಟಿಂಗ್ ಮಾಡ್ಬಿಟ್ಟವ್ರೆ. ಎಲ್ಲ ಫುಲ್ ಶಿಫ್ಟಿಂಗ್ ಮಾಡ್ದೇನಪ್ಪ. ಆಯ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖ. ಆ ಬೆಳಗ್ಗೆ ನೀನು ಕರೆಸ್ಬಿಟ್ಟು ನಮ್ನೆಲ್ಲ ಹಿಂಗೆ ಅಯ್ಯೋ ಅನ್ನಿಸ್ತಾ ಇದೆಯಲ್ಲ. ಇಲ್ಲಡಿ ಸಂತೋಷ ಖುಷಿ. ಎಲ್ಲ ತಳ್ಕೊಂಡು ಹಿಂಗೆ ಓಡಾಡೋದು ಹಿಂಗೆ. ಅಲ್ಲ ಇದು ನೋಡಿ ಇದು ಗಡಿಯಾರ, ಓಡದೇ ಇರೋ ಗಡಿಯಾರ. ಕಳ್ಕೊಂಡೇ ಬಿಡ್ತು ಹೋಗೋದು. ಎಲ್ಲ ಬಿಚ್ಚಿ ಉದ್ರೋಗ ಒಳಗಡೆ ಎಲ್ಲ ಹೊಡೆದೋಗೈತಿ. ಚೆಲ್ಲೇ ಇಲ್ಲ. ಎಲ್ಲ ಟೇಬಲ್ ಫ್ಯಾನು, ಆ ಫ್ಯಾನು ಮಲ್ಕೊಳಕ್ ಹಾಸಿಗೆ ಮಂಚ ಎಲ್ಲಾನು ಎತ್ಕೊಂಡ್ ಬಂದಿದೀವಿ. ಮನೆ ಶಿಫ್ಟಿಂಗ್ ಮಾಡ್ಕೊಂಡು ಎಲ್ಲ ನಮ್ ಗಾಡಿಲೇ ತಗೊಂಡ್ಬಂದಿರೋದು, ಯಾವ್ದೇ ಬಾಡಿಗೆ ಬಂದಿಲ್ಲ. ಅಲ್ಲಿ ಡ್ರಮ್ ಒಳಗ್ ನೆನೆ ಹಾಕ್ಬಿಟ್ಟು ಅಜ್ಜಾಕೋದನ್ನ ಆಗಲ್ಲ. ಡ್ರಮ್ ಒಳಗ್ ನೆನೆ ಹಾಕೋತಾರೆ ನೋಡಿ ಗೈಸ್. ಕೊಂಡೋಯ್ತಾರೆ ಡ್ರಮ್ ಒಳಗ್ ನೆನೆ ಹಾಕಿಟ್ಟು. ಡ್ರಮ್ ಒಳಗ್ ನೆನೆ ಹಾಕಿ ಪ್ಲೀಸ್. ಅಲ್ಲ 200 ರೂಪಾಯಿ ಹಾಕು ಅಂದ್ರೆ ನಂಗೆ 300 ರೂಪಾಯಿ ಕೊಡ್ಬೇಕು. ನೆನ್ನೆದ್ 100 ರೂಪಾಯಿ ಕೊಡ್ಬೇಕು, ಇವತ್ತು 200 ರೂಪಾಯಿ ಕೊಡ್ಬೇಕು ಅಂತ. ಆಯ್ತು, ಅದ್ ಮೈನಸ್ ಮಾಡ್ಕೊಂಡು ಹಾಕಲ್ಲಿ. ನೋಡಿ ಗೈಸ್, ನಮ್ಮ ಹುಲಿ ಬಂದ್ರು. ನಮ್ ಗೋಡನಿನ್ ಹುಲಿ ಇವರು. ಹುಲಿ ಗರ್ಜಿಸ್ತಾರೆ ಹೆಂಗೆ, ಗರ್ಜಿಸೋ ಹುಲಿ ಇದು ಗೈಸ್. ಇಲ್ಲಿ ಅವ್ರ ಬಟ್ಟೆಗಳನ್ನೆಲ್ಲ ಡ್ರೈ ಕ್ಲೀನ್ ಕೊಡೋಣ ಅಂತ ಬಂದಿದೀವಿ. ಡ್ರೈ ಕ್ಲೀನ್ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡ್ತೀವಿ. ಎಲ್ಲ ಫುಲ್ ಬಟ್ಟೆಗಳು ನೋಡ್ರಿ ಹಿಂಗೆ ಮೂಟೆಗಳು ಹತ್ಕೊಂಡ್ಬರೋದು. ಡ್ರೈ ಕ್ಲೀನ್ದು ಫ್ಯಾಕ್ಟ್ರಿ ಇದೆ ಇಲ್ಲಿ, ದೊಡ್ಡ ಫ್ಯಾಕ್ಟ್ರಿ. ತೋರಿಸ್ತೀನಿ ಬನ್ನಿ. ಐತೆ ನೋಡ್ರಿ, ದೊಡ್ಡದು ಡ್ರೈ ಕ್ಲೀನ್ ಬಟ್ಟೆಗಳು ಎಲ್ಲ ಮಿಷಿನು. ಬೈ ಮೈಸೂರು ಯಾರಿಗೂ ಕನ್ನಡ ಬರಲ್ಲ. ಫ್ರೆಂಡೇ ಫುಲ್ ಎಲ್ಲ ಡೀಪ್ ವಾಶ್ ಮಾಡಿ ಎಲ್ಲ ಫುಲ್ ಎಲ್ಲ ಕೆಲ್ಸದ ಬಟ್ಟೆಗಳು ಅವು. ಒಂದು ಪೀಸ್ 100 ರೂಪಾಯಿ. ಮಷಿನ್ ವಾಶಲ್ಲಿ ಹೋಗಲ್ಲ, ಕ್ಲೀನ್ ಆಗಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ಟೆ ಕೊಡ್ಲಿಲ್ಲ. ಡ್ರೈ ವಾಶಲ್ಲಿ ಒಂದು ಬಟ್ಟೆಗೆ 100 ರೂಪಾಯಿ ಅಂದ್ರು, ಕೊಡ್ಲಿಲ್ಲ. ವಾಪಸ್ ಬಂದು ಅವನೆಲ್ಲ ಎತ್ಕೊಂಡ್ಬಿಟ್ಟವ್ರೆ. ವಾಪಸ್ಸು ಎತ್ಕೊಂಬಂದು ಸೀದಾ ಹೋಗಿ ಅವ್ರಿಗೆ ತೋಳ್ಸಾಕ್ತಾರೆ ನೋಡಿ ಗೈಸ್.
ಓನರ್ ಅಂತ ಗೈಸ್ ಎಲ್ಲ ತೊಳಿತಾ ಇದೀವಿ. ಪಾತ್ರೆಗಳೆಲ್ಲ ಬೆಳಿಗ್ಗೆಯಿಂದ ತೊಳ್ಕೊಂಡಿದೀವಿ. ಇವಾಗ ನಾಷ್ಟ ತಗೊಂಬಂದವ್ರೆ. ನಾಷ್ಟ ಮಾಡ್ಕೊಂಡು ಏನ್ ತಂದವ್ರೆ ನಾಷ್ಟ ಏನು ಎತ್ತ ಏನು ಗೊತ್ತಿಲ್ಲ. ಏನ್ ತಗೊಂಬಂದವ್ರೆ ನಾಷ್ಟ? ಗೈಸ್ ನಾಷ್ಟ ಮಾಡ್ಬೇಕು. ಬನ್ನಿ ನೀವು ನಾಷ್ಟ ಮಾಡಿ. ನಾಷ್ಟ ಗೀಷ್ಟ ಎಲ್ಲ ತಿನ್ಕೊಂಡು ಗೈಸ್ ನೋಡಿ ಇವೆಲ್ಲ ತೊಳೆದು ಎತ್ತಿಟ್ಟಿರೋದು ಗೋಡಂದು ಎಲ್ಲ ನೀಟಾಗಿ ತೊಳೆದು ಸ್ಟವ್ಗಳೆಲ್ಲ ಜೋಡಿಸಿ ಎಲ್ಲ ತೊಳೆದು ಎತ್ತಿಟ್ಟಿದ್ದೀವಿ. ಈಗ ಸ್ವಲ್ಪ ಬಟ್ಟೆ ತರಕ್ಕೆ ಹೋಗ್ಬೇಕು. ನನಗೆಲ್ಲ ಗೈಸ್ ನಮ್ಮ ಟಗಬಗ ಮನೂರಿಗೆ ಹೋಗಿ ಬಟ್ಟೆ ತಗೊಂಡು ಬರೋಣ. ನೋಡಿ ಗೈಸ್ ಹೋಗೋಕ್ಕೆ ರೆಡಿಯಾಗಿ ನಮ್ಮ ಡ್ರೈವರ್ ಇವರು ಮಂಜುದು ಬಯ್ಯ. ಇವ್ರಿಗೆ ಬಟ್ಟೆ ತರಕ್ಕೆ ಹೋಯ್ತಾ ಇರೋದು. ಡಗಬಗ ಮನು ಅಂದರೆ ಇವರೇ. ಬಟ್ಟೆ ತಗೊಂಡು ಬಟ್ಟೆ ತಗೊಳಕ್ಕೆ ಹೋಗೋಣ ಬನ್ನಿ. ಎಲ್ಲ ಮುಗಿಸ್ಕೊಂಡು ಗಾಡಿ ಗಿಡಿ ಎಲ್ಲ ತೊಳ್ಕೊಂಡು ಹೋಯ್ತಾ ಇದ್ದೀವಿ ನಮ್ಮ ಡಗಬಗವಾಗಿ ಬಟ್ಟೆ ತರಕ್ಕೆ. ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ವಾಪಸ್ ಬರೋದು. ಬಟ್ಟೆ ಅಂಗಡಿಗೆ ಹೋಗಿ ಕಾಲರ್ ರೌಂಡ್ ನೆಕ್ ಇದು ಟವಲೇ ಅಂತಾರೆ. ನೀನು ಟವಲ್ಗೆ ಏನಂತಾರೆ ಅಂದರೆ ಕ್ಯಾ ಸೈಜ್ ಎಲ್ದೆ ಅದು? ಹಾಂ ಎಲ್ ಹೋಗ ಇನ್ನೇನು ತಗೋಬೇಕು? ಟವಲ್ ಹಾಂ ಟವಲ್ ಉಜ್ಜಕ್ಕೆ ಬಟ್ಟೆ ಉಜ್ಜಕ್ಕೆ ಡ್ರೆಸ್ಸು ವಯಸ್ಸು ಇವೆಲ್ಲ ಬಡವ್ರದು. ಅವೆಲ್ಲ ಬಡವ್ರೆ. ಅದೇನಕ್ಕೆ ಅದೇನು ಇದ್ರಲ್ಲಿ ಮೈ ಯೂಸ್ಕೊಳಕಾಯ್ತದೆ ನೀನು? ಇದ್ರಲ್ಲಿ ಮೈ ಯೂಸ್ ಇದ್ರಲ್ಲಿ ಮೈ ಉಜ್ಜಕ್ಕಲ್ಲ ಬಟ್ಟೆ ಉಜ್ಜಿದ್ರೇನೆ ಅರ್ಧೋಗುತ್ತೆ. ಬಟ್ಟೆ ಉಜ್ಜಿದ್ರೇನೆ ಅಲ್ಲುಜ್ಜಕ್ಕೆ ಎಲ್ಲ ಅದೇ ಆಯ್ತು. ತಾನೆ ಬ್ರೆಸ್ಸು ಇಲ್ಲೇ ಐತೆ ನೋಡು. ಅಲ್ಲುಜ್ಜೋದು ಇಲ್ಲೇ ಐತಲ್ಲಪ್ಪ. ಬ್ರೆಸ್ಸು ಗಿಸ್ಸೆಲ್ಲ ಇಲ್ಲೇ ಐತೆ ನೋಡಿ. ನಮ್ಗೇನು ಬರುತ್ತೋ ಅದನ್ನು ತೋರಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಏನಕ್ಕೆ ಮಾಮೂಲಿ ಚಡ್ಡಿನಾ? ಇಲ್ಲೇ ಐತಲ್ಲ ಹಾಫ್ ಚಡ್ಡಿನೇ ಇಲ್ಲೇ ಇದೆ. ಗೈಸ್ ಬಟ್ಟೆನ ನೋಡಿ ಹುಡುಗರು ಎಷ್ಟು ಬೇಗ ತಗೋತಾರೆ ಅಂದರೆ ಸುಮ್ಮನೆ ನೋಡೋದ್ವಾ ಕಣ್ಣಿಗೆ ಸೆಲೆಕ್ಷನ್ ಆಯ್ತಾ ಎತ್ಕೊಂಡ್ವಾ ಹೊಂಟ್ವಾ ಅಷ್ಟೇ. ಎಲ್ಲರೂ ಈ ಥರ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ. 200 ಅಂತ ಗೈಸ್ ಚಡ್ಡಿ ಒಂದು. ಗೈಸ್ ಎಲ್ಲ ತಗೊಂಬಿಟ್ಟು ಇಲ್ಲೇ ಇಟ್ಬಿಟ್ಟೋಯ್ತಾರೆ ನೋಡಿ ಅವರು. ಚೆನ್ನಾಗಿಲ್ಲ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಚೆನ್ನಾಗೈತೆ ತಗೊಳ್ಳಿ. ಎಲ್ಲ ತಗೊಂಬಿಟ್ಟು ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋದ್ರೆ ಏನಂತ ಹುಡುಕ್ತಾರೆ? ದಿಸ್ ಐಟಮ್ ನೋ ಎಕ್ಸ್ಚೇಂಜ್. ಚಡ್ಡಿ ಎಲ್ಲ ನೋ ಎಕ್ಸ್ಚೇಂಜ್ ಅಂತ ಬೋರ್ಡ್ ಬೇರೆ ಹಾಕೋರಿ. ದಿಸ್ ಐಟಮ್ ನೋ ಎಕ್ಸ್ಚೇಂಜ್. ಚಡ್ಡಿಗಳೆಲ್ಲ ನೋ ಎಕ್ಸ್ಚೇಂಜ್ ಅಂತೆ ಗೈಸ್. ಬಿಲ್ಲು ಹೋಯ್ತಾ 3290. 3350 ರೂಪಾಯಿ ಬಿಲ್ಲು. ಬಿಲ್ ಕಟ್ಟೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ ಗೈಸ್. ಎಲ್ಲ ಎತ್ಕೊಂಡು ಓಡಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಫೈನಲಿ ಗೈಸ್ ಎಲ್ಲ ತಗೊಂಡು ಎಲ್ಲ ಚೀಲ ತುಂಬಿಕೊಂಡು ಎಲ್ಲ ಚೀಲ ನೋಡಿ ಚೀಲ ಎಲ್ಲ ಚೀಲ ತುಂಬಿಕೊಂಡು ಇಷ್ಟೆಲ್ಲ ತಗೊಂಡು ಒಳ್ಳೆ ಸ್ಕೂಲ್ ಮಕ್ಳನ್ನ ಈ ಹಾಸ್ಟ್ಲಿಗೆ ಬಿಡ್ತೀವಿ ಗೊತ್ತಾ? ಆ ಥರ ಸ್ಕೂಲ್ ಮಕ್ಳನ್ನ ಹಾಸ್ಟ್ಲಿಗೆ ಬಿಡೋ ಥರ ಆಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ಇಂತು ಎಲ್ಲ ತಗೊಂಡು ಬಂದ್ವಿ. ಏನೇನು ತಗೊಂಬಂದಿದ್ದೀವಿ ಏನೇನು ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಎಲ್ಲ ತಗೊಂಬಂದು ಸ್ಕೂಲಿಗೆ ಕಳ್ಸಂಗೆಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದೀವಿ. ಏನೇನು ತಗೊಂಡಿದ್ದೀವಿ ತೋರಿಸೋ ಹಂಗೆ. 4 ಪ್ಯಾಂಟು,
4 ಟೀ ಶರ್ಟು, 4 ಟೀ ಶರ್ಟು, 2 ಆಫ್ ಚಡ್ಡಿ. ನೈಟ್ ಪ್ಯಾಂಟ್ ಚೆನ್ನಾಗೈತಲ್ವಾ? ಸಕ್ಕತ್ತಾಗಿದೆ. ಇಲ್ಲ, ಈ ಸ್ಕೂಲ್ ಮಕ್ಳನ್ನ ಹಾಸ್ಟೆಲ್ಗೆ ಹೋಗೋ ಮಕ್ಳನ್ನ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಕಳಿಸ್ತೀವಲ್ಲ, 4 ಆ ಚಡ್ಡಿ, ಥರ ಆಗ್ಬಿಟ್ಟಿದೆ ಇವತ್ತು. 400 ಚಡ್ಡಿ. ಆ ಥರ ಆಗಿದೆ ನಮ್ದು ಇವತ್ತು ಪರಿಸ್ಥಿತಿ. ಗೈಸ್ ತಿರ್ಗಾ ಅದೇ ಅಂಗಡಿಗೆ ಬಂದ್ವಿ. ಏನಪ್ಪ ಅಂದರೆ ಒಂದು ಐಟಮ್ ಬಿಟ್ಬಿಟ್ಟಿದ್ವಿ, ತಗೊಂಡಿದ್ದಿದ್ದು ಐಟಮ್ಗಳು ಎಷ್ಟೊಂದು ಬಿಟ್ಬಿಟ್ಟಿದ್ವಿ. ಬೈಯನ್ನ ಕೇಳೋಣ, ಬರ್ರಿ ಕೊಡ್ತಾರಾ ಇಲ್ಲ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೇಳೋಣ. ನಾವು ಮರ್ಸ್ಬಿಟ್ಟೋಗ್ಬಿಟ್ಟಿದ್ವಿ, ನೀವು ಹೇಳ್ಬೇಕಲ್ವಾ? ಅವರು ಎಲ್ಲ ಬರೀ ಕೈಗೆ ಹಾಕೊಂಬಂದಿದ್ರು. ಥ್ಯಾಂಕ್ಸ್. ಯೂಟ್ಯೂಬ್ ಬ್ಲಾಗ್ ಹಾಯ್ ಅನ್ನಿ. ಗೈಸ್ ಪಾಪ ಒಳ್ಳೆಯವರು, ನಾವು ಬಿಟ್ಬಿಟ್ಟು ಹೋಗಿದ್ರು ತಿರ್ಗಾ ವಾಪಸ್ ಕೊಟ್ಟಿದ್ದಾರೆ. ನನಗೇನು ಬಿಟ್ಟೋಗಿರೋದು ಐಟಮ್ ಸಿಕ್ಕಿದೆ. ತಿರ್ಗಾ ರಿಟರ್ನ್ ಹೋಗೋದು ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಒಬ್ಬೊಬ್ರು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ರೆ ದುಡ್ಡೆಲ್ಲ ವೇಸ್ಟ್ ಆಗೋಗುತ್ತಲ್ಲ. ಕೊಟ್ರು ಪಟ್ಟಿ ಎಲ್ಲ ಇದ್ ಮಾಡ್ತಾ ಇದ್ವಿ, ಅವ್ರನ್ನ ರೆಡಿ ಮಾಡೋಣ ಅಂತ ಫೈನಲ್ ಆಗಿ ರೆಡಿ ಮಾಡಿದ್ವಿ ನೋಡಿ. ನೀಟಾಗಿ ರೆಡಿ ಮಾಡಿ ಕರ್ಕೊಂಡೋಗಿ ಆಚೆ ಸೇರಿಸ್ಬಿಟ್ಟು ಸೀದಾ ಮನೆಗೆ ಹೋಗ್ತಾ ಇರೋದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಹೆಂಗಿತ್ತು ಇವತ್ತಿನ ವ್ಲಾಗು ಅಂದ್ಬಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.